ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಎಷ್ಟು ದೊಡ್ಡ ಸಿನಿಮಾ ಅಂತ ನಿಮಗೆ ಗೊತ್ತು, ಅದನ್ನ ಫೋನಲ್ಲಿ ಹೇಳಕ್ಕಾಗತ್ತಾ? ಈಗ ಹೇಳಿ, ನೀವೇ ಬರ್ತೀರಾ ಇಲ್ಲ ನಾವೇ ಬರೋದಾ? ಬೇಡ ಬೇಡ ಸರ್, ನಾನೇ ಬರ್ತೀನಿ. ಗುಡ್, ಬನ್ನಿ. ಯಾವ ವಿಷಯ ಗೊತ್ತಾಗಬಾರ್ದು ಅಂದ್ಕೊಂಡಿದ್ನೋ, ಯಾವ ಸತ್ಯ ಆಚೆ ಬರಬಾರ್ದು ಅಂದ್ಕೊಂಡಿದ್ನೋ ಅದೇ ಗೊತ್ತಾಗೋಗಿದೆ. ಈಗೇನು ಮಾಡಲಿ? ಕಾವೇರಿ ಅವರಪ್ಪನ ಆಕ್ಸಿಡೆಂಟ್ ಮಾಡಿಸಿ ಕೇಸಿಂದ ಎಸ್ಕೇಪ್ ಆಗೋಷ್ಟರಲ್ಲಿ ರಾಮ್ ಅವರನ್ನು ಕೊಲ್ಲೋಕ್ಕೆ ಹೋಗಿದ್ದು ನಾನೇ ಅನ್ನೋ ವಿಚಾರ ಆಚೆ ಬರ್ತಿದೆ. ಏನು ಮಾಡಲಿ ಈಗ? ಹೇಗೆ ಮುಚ್ಚಾಕ್ಲಿ ಇದನ್ನು? ಪ್ರಬಲ, ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ಯಾ? ಏನಾಯ್ತು? ಅದು ಕಾತಿ, ಪೊಲೀಸ್ ಸ್ಟೇಷನಿಂದ ಮತ್ತೆ ಕಾಲ್ ಮಾಡಿದ್ರು. ಸ್ಟೇಷನಿಂದ ಮತ್ತೆ ಕಾಲ್ ಬಂದಿತ್ತಾ? ಯಾಕೆ? ಅದೇನೋ ಪೇಪರ್ಸ್ ಮೇಲೆ ಸೈನ್ ಮಾಡಬೇಕಿತ್ತಂತೆ. ಏನ್ ಸೈನ್ ಪ್ರಬಲ? ಅದು ಕಾವೇರಿ ಕಂಪ್ಲೇಂಟ್ ಕೊಟ್ಟಿದ್ಲಲ್ಲ, ಅದ್ರ ಮೇಲೆ NCR ಮಾಡಿದ್ದಾರೆ. ಅದನ್ನು ಕ್ಲೋಸ್ ಮಾಡಬೇಕು ಅಂದರೆ ನನ್ನ ಸ್ಟೇಟ್ಮೆಂಟ್ ಜೊತೆಗೆ ಒಂದು ಸೈನ್ ಬೇಕಂತೆ, ಅದಕ್ಕೋಸ್ಕರ. ಏನ್ ಪ್ರಬಲ, ಈ ಪೊಲೀಸ್ ಅವ್ರೇನು ಆಟ ಆಡ್ತಾ ಇದ್ದಾರಾ? ಪದೇ ಪದೇ ಸ್ಟೇಷನ್ಗೆ ಕರೆದು ಸೈನು ಅದು ಇದು ಅಂತ ಹೇಳಿದ್ರೆ ನೋಡ್ದವ್ರು ಏನ್ ಅನ್ಕೋಬೇಕು? ಬಾ, ನಾನು ಬರ್ತೀನಿ. ನೀನ್ಯಾಕೆ ಕಾತಿ? ಬೇಡ ಬೇಡ. ಯಾಕೆ ಅಂದ್ರೆ ಇನ್ಮೇಲೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಸುಮ್ನೆ ನಿನ್ನ ಸ್ಟೇಷನ್ ಕರಿಬಾರ್ದು ಅಂತ ವಾರ್ನ್ ಮಾಡ್ತೀನಿ. ಕಾತಿ, ಅದನ್ನು ನಾನೇ ಹೋಗಿ ಹೇಳಿ ಬರ್ತೀನಿ. ನನಗೋಸ್ಕರ ನೀನು ಸ್ಟೇಷನ್ವರೆಗೂ ಬರೋದು ಬೇಡ, ಅರ್ಥ ಮಾಡ್ಕೋ ಪ್ಲೀಸ್. ನೋಡ್ ಪ್ರಬಲ, ನಿನ್ ಹೆಂಡತಿಯಾಗಿ ನಿನ್ ಜೊತೆಗೆ ಬರೋದು ನನ್ನ ಕರ್ತವ್ಯ. ನೀನ್ ಎಲ್ಲಿಗೆ ಹೋದ್ರೂ ನಾನು ನಿನ್ ಹಿಂದೆ ಬರ್ತೀನಿ. ದಯವಿಟ್ಟು ಬೇಡ ಅಂತ ಹೇಳ್ಬೇಡ, ಇಲ್ಲ ಅಂದ್ರೆ ನನ್ ಮನ್ಸಿಗೆ ಸಮಾಧಾನ ಇರಲ್ಲ. ಆಮೇಲೆ ನಡೀತಾ ಇರೋ ಘಟನೆಗಳಿಗಿಂತ ಜನಗಳ ಅಭಿಪ್ರಾಯಗಳಿಗಿಂತ ನನ್ನಲ್ಲಿ ನಿನ್ ಬಗ್ಗೆ ತಪ್ಪಾದ ಅಭಿಪ್ರಾಯ ಬರುತ್ತೆ. ಆ ರೀತಿ ಬಂದ್ರೆ ನಮ್ಮಿಬ್ರ ಸಂಬಂಧಕ್ಕೆ ಒಳ್ಳೇದಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೋ. ನಾನು ನಿನ್ ಜೊತೆಲಿ ಬರ್ತೀನಿ. ಕರ್ಕೊಂಡು ಹೋಗಿ ಅಲ್ಲೇನಾದರೂ ಇವ್ರ ತಂದೆನ ಕೊಲ್ಲೋದಕ್ಕೆ ನೋಡಿದ್ದು ನಾನೇ ಅಂತ ಗೊತ್ತಾದರೆ ಇವಳು ನನ್ನ ಶೂಟ್ ಮಾಡಿಬಿಡ್ತಾಳೆ. ಕರ್ಕೊಂಡು ಹೋಗದೆ ಹೋದರೆ ನನ್ನ ಮೇಲೆ ಖಂಡಿತ ಇವಳಿಗೆ ಅನುಮಾನ ಬರುತ್ತೆ. ಇದೊಂದೊಂಥರ ದೊಡ್ಡ ಸಮಸ್ಯೆ ಆಗೋಯ್ತಲ್ಲ. ಜೊತೆಗೆ ಆಚೆ ಕರ್ಕೊಂಡೋಗಿ ಕೂರಿಸಿ ಮಾತಾಡಿ ವಿಷಯನ ಮುಚ್ಚಾಕೋದೇ ಒಳ್ಳೆಯದು. ಪ್ರಬಲ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಕಾತಿ, ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಪ್ರೀತಿ ತೋರಿಸೋ ಹೆಂಡತಿ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಅನ್ಕೊಂತಿದ್ದೆ ಅಷ್ಟೇ. ಹೋಗಿ ಕಾರ್ಕಿ ತೊಗೊಂಡು ಬಾ, ಹೋಗಿ ಬರೋಣ. ಈಗ ಆ ASI ಹತ್ರ ಮಾತಾಡಿ ವಿಷಯನ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಶಿವನ್ ಬೇರೆ ಫೋನ್ ಪಿಕ್ ಮಾಡ್ತಿಲ್ವಲ್ಲ, ಏನು ಮಾಡೋದು? ಪ್ರಬಲ, ಹಾಂ ಕತಿ, ಹೊರಡೋಣ ಬಾ. ಇದೇನ್ರಿ ತೇಜು, ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬರ್ತಾ ಇದ್ದ ಹಾಗೆ ನಿಮ್ಮ ಅಕ್ಕ ಬಾವ ಇಬ್ರು ಟೆನ್ಷನ್ ಅಲ್ಲಿ ಹೋಗ್ತಾ ಇದ್ದಾರೆ. ಅದೇ ಕಡೆ ಸ್ಟೇಷನ್ ಇಂದ ಕಾಲ್ ಬರುತ್ತೆ, ಇವ್ರು ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ಕಾಲ್ ಬರುತ್ತೆ, ಮತ್ತೆ ಹೋಗ್ತಾರೆ. ಒಂದು ಅರ್ಥ ಆಗ್ತಿಲ್ಲ. ಆದ್ರೆ ಈಗ ಇವರು ಟೆನ್ಷನ್ ಅಲ್ಲಿ ಹೋಗ್ತಿರೋದನ್ನ ನೋಡಿದ್ರೆ ಬೇರೆ ಏನೋ ವಿಷಯ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಕಾವೇರಿ ಅಪ್ಪನ ಕೇಸಲ್ಲಿ ಏನಾದ್ರೂ ಉಲ್ಟಾ ಆಗಿ ಪ್ರಬಲ ಒಳಗಡೆ ಹೋದ್ರೆ ನಮ್ಮಷ್ಟು ಲಕ್ಕಿ ಫೆಲೋಸು ಇನ್ಯಾರು ಇಲ್ಲ. ಆಮೇಲೆ CEO ನಾನೇ ಫಿಕ್ಸು. ಯಾರಿಗೇನೇ ಆದ್ರೂ ಎಲ್ಲಾದ್ರಲ್ಲೂ ಲಾಭ ಹುಡ್ಕೋ ಇವ್ರ ಬುದ್ಧಿ ಮಾತ್ರ ಹೋಗಲ್ಲ. ಕಾತಿ, ನೀನು ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಯಾಕೆ?
ಅದು ಮೊದಲು ನಾನು ಹೋಗಿ ಮಾತಾಡ್ತೀನಿ, ಸೈನ್ ಮಾಡಿ ಬರ್ತೀನಿ. ಅವರು ಏನಾದರೂ ಜಾಸ್ತಿ ಮಾತಾಡಿದ್ರೆ ಆಮೇಲೆ ನೀನು ಒಳಗಡೆ ಬಾ, ಓಕೆ? ಅಲ್ಲ ಪ್ರಬಲ, ಇವಾಗ ನಾನು ಜೊತೆಲಿ ಬಂದ್ರೆ ಏನ್ ಪ್ರಾಬ್ಲಮ್? ಅದು 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 ನನ್ನ ಕತಿ. ನಾನಾದರೆ ಲಾಯರು. ಸ್ಟೇಷನ್ ಒಳಗೆ ಹೋಗಿ ಬಂದರೆ ಯಾರೂ ಏನೂ ಅಂದ್ಕೊಳ್ಳಲ್ಲ. ಆದರೆ ನಿನ್ನ ಜೊತೆ ಹೋಗಿ ಬಂದರೆ ಏನೋ ಆಗಿದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಅದಕ್ಕೆ ಕಾತಿ ಬೇಡ ಅಂತಿರೋದು. ಪ್ರಬಲ, ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ಇಟ್ ಡಸ್ ನಾಟ್ ಮೇಕ್ ಸೆನ್ಸ್. ನಾನು ಲಾಯರೇ. ಕಾತಿ, ನನಗೂ ನಿನಗೂ ವ್ಯತ್ಯಾಸ ಇದೆ ಕಾತಿ. ನಾನು ಲೀಗಲ್ ಪ್ರೊಸೀಡಿಂಗ್ಸಲ್ಲಿ ಇದ್ದೀನಿ. ನೀನಾದರೆ ಆಲ್ರೆಡಿ ಬಿಟ್ಬಿಟ್ಟಿದ್ಯಾ. ಅದಕ್ಕೆ ಡಿಫ್ರೆನ್ಸ್ ಇದೆ, ಅರ್ಥ ಮಾಡ್ಕೋ. ಹೋಗ್ಲಿ ಕಾತಿ, ನನ್ನ ಬಗ್ಗೆ ಯಾರು ಏನೇ ಮಾತಾಡಲಿ, ತಪ್ಪಾಗಿ ತಿಳ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಆದರೆ ನನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ, ಅವಳು ಮನೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಅದನ್ನು ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ ಕಾತಿ. ಈಗಾಗಲೇ ಕಾವೇರಿಯಿಂದ ಹೋಗ್ತಾ ಇರೋ ಮರ್ಯಾದೆ ಸಾಕು ಕಾತಿ. ಇನ್ನೂ ಕಳ್ಕೋಬೇಕಾ? ಪ್ಲೀಸ್ ಕಾತಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಓಕೆ, ಅವ್ರು ನಾರ್ಮಲ್ ಆಗಿ ಮಾತಾಡಿ ನಾರ್ಮಲ್ ಆಗಿ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆದರೆ ಏನೂ ಸಮಸ್ಯೆ ಇಲ್ಲ. ಅವ್ರು ಏನಾದರೂ ಸೀರಿಯಸ್ ಆದರೆ ನಾನು ಒಳಗಡೆ ಬರಲೇಬೇಕಾಗತ್ತೆ. ಓಕೆ, ಏನೇ ಆದರೂ ಸರಿ, ಸೌಂಡ್ ಆಗಬಾರ್ದು. ಸೈಲೆಂಟಾಗಿ ಕೆಲಸ ಮುಗಿಸಿ ಆಚೆ ಬರಬೇಕು. ಇವಳಿಗೇನಾದರೂ ವಿಷಯ ಗೊತ್ತಾದರೆ ಇವಳೇ ನನ್ನನ್ನು ಸಾಯಿಸ್ಬಿಡ್ತಾಳೆ. ಇವನನ್ನು ಊರು ಬಿಟ್ಟು ಹೋಗು ಅಂತ ಅಷ್ಟು ಹೇಳಿದ್ದೆ. ಹೋಗದೆ ಪೊಲೀಸರ ಕೈಲಿ ಸಿಕ್ಕಾಕೊಂಡು ಈಗ ನಾನು ಮನೆ ಮಠ ಬಿಟ್ಟು ಜೈಲು ಸೇರೋ ಹೋಗಾಗ್ತಾ ಇದೆ. ಛೇ, ಏನ್ರಿ ಕಣ್ಣಲ್ಲೇ ಕೊಲ್ಲೋ ಥರ ನೋಡ್ತಾ ಇದ್ದೀರಾ? ಹಾಗೇನಿಲ್ಲ ಸರ್. ಆ್ಯಕ್ಚುಲಿ ಆ ವ್ಯಕ್ತಿನ ಯಾವ ಕೇಸಲ್ಲಿ ಮೀಟ್ ಮಾಡಿದ್ದೆ ಅಂತ ನೆನಪಾಗ್ತಾ ಇಲ್ಲ. ಅಂದ್ರೆ ಇವ್ರನ್ನ ಯಾವ ಕಾರಣಕ್ಕೆ ಭೇಟಿ ಆದ್ರಿ ಅಂತ ನಿಮ್ಗೆ ನೆನಪಿಲ್ವಾ? ಇಲ್ಲ ಸರ್. ನೀವು ಇವ್ರ ಹತ್ರ ಸ್ಲೋ ಪಾಯ್ಸನ್ ತಗೊಂಡು ನಿಮ್ಮ ಮಾವನ್ ಕೊಲ್ಲಕ್ಕೆ ಹೊರಟಿದ್ದು ಅದು ನೆನಪಿಲ್ವಾ?